ನೋಡಿ, ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನವಾಗಿದೆ. ಪ್ರೈವೇಟ್ ಜೆಟ್ ಪತನವಾಗಿರೋದು ವಿಜಯಪುರದ ಸಮೀಪ ಈ ಒಂದು ಪ್ರೈವೇಟ್ ಜೆಟ್ ಪತನವಾಗಿದೆ. ಈ ಪ್ರೈವೇಟ್ ಜೆಟ್ ಪತನವಾಗಿ ಅದರಲ್ಲಿದ್ದವರಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಪ್ರೈವೇಟ್ ಜೆಟ್ ಪತನ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇನ್ನೂ ಸಿಕ್ಕಿಲ್ಲ. ವಿಜಯಪುರದಲ್ಲಿ ಈ ಖಾಸಗಿ ವಿಮಾನ ಪತನವಾಗಿದೆ. ರೆಡ್ ಬರ್ಡ್ ಸಂಸ್ಥೆಯ ಜೆಟ್ ಪತನವಾಗಿರೋದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಇಬ್ಬರು ಪ್ರಯಾಣ ಮಾಡುವಂತ ಲಘು ವಿಮಾನ, ಇಬ್ಬರು ಪ್ರಯಾಣಿಕರಿಗೆ ಗಾಯವಾಗಿದೆ. ಅವರನ್ನ ಈ ಕೂಡಲೇ ಆಂಬ್ಯುಲೆನ್ಸ್ನಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಬ್ಬರು ಇದರಲ್ಲಿ ಪ್ರಯಾಣ ಮಾಡುವಂತ ಲಘು ವಿಮಾನ ಇದು. ಘಟನಾ ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ವಿಜಯಪುರದಲ್ಲಿ ಈ ಖಾಸಗಿ ವಿಮಾನ ಪತನವಾಗಿರುವುದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇಬ್ಬರು ಪ್ರಯಾಣಿಸುವಂತ ಲಘು ವಿಮಾನ, ಈಗ ಇದರಲ್ಲಿದ್ದಂತವರಿಗೆ ಗಾಯವಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ವಿಜಯಪುರದ ಬಬಲೇಶ್ವರದಲ್ಲಿ ಅಲ್ಲಿ ನಡೆದಿರುವಂತ ಘಟನೆ. ಹೊಲದ ಮಧ್ಯಭಾಗದಲ್ಲಿ ಈ ಲಘು ವಿಮಾನ ಪತನವಾಗಿರುವುದು ತಾಂತ್ರಿಕ ದೋಷದಿಂದ ಈ ವಿಮಾನ ಪತನವಾಗಿದೆ. ಇದರಲ್ಲಿ ಇಬ್ಬರು ಪ್ರಯಾಣ ಮಾಡುವಂತ ಲಘು ವಿಮಾನ ಇದು. ಅದರಲ್ಲಿದ್ದಂತ ಇಬ್ಬರಿಗೂ ಕೂಡ ಗಾಯವಾಗಿದೆ. ಅವರನ್ನ ಈಗ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. BLD ಹಾಸ್ಪಿಟಲ್ಗೆ ತಗೊಂಡ್ಬರ್ತಾ ಇದ್ದಾರೆ ಸರ್. BLD ತಗೊಂಡು ಹೋಗ್ತಿದ್ದಾರೆ ಸರ್ BLD ಹಾಸ್ಪಿಟಲ್ಗೆ. ಮಾನ್ಯ ಸಚಿವ MB ಪಾಟೀಲ್ರಿಗೆ ನಾವು ತಿಳಿಸ್ತಿದ್ದೀವಿ ಸರ್. ಅವರು ಆಗತ್ BLDಗೆ ಕರ್ಲಿಕ್ಕೆ ಹೇಳಿದ್ರು ಸರ್. ಅವರೆಲ್ಲ ಹೇಳಿ ಸಿದ್ಧತೆ ಮಾಡಿದ್ದಾರೆ ಸರ್ ಅಲ್ಲಿ BLD ಹಾಸ್ಪಿಟಲ್ ಚಿಕಿತ್ಸೆಗೆ. ಓಕೆ, ಥ್ಯಾಂಕ್ ಯು ಕಾಶಿನಾಥ್ ಅವರೇ. ರಿಪಬ್ಲಿಕ್ ಜೊತೆ ಮಾತನಾಡಿದ್ವಿ. ನೋಡಿ, ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ನಾವು ಅಲ್ಲೇ ಇದ್ವಿ, ಈ ಲಘು ವಿಮಾನ ಪತನ ಆಯ್ತು, ಅದರಲ್ಲಿ ಇಬ್ಬರು ಪೈಲಟ್ ಅವರು ಕೂಡ ಇದ್ರು, ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅಂತ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು. ಆ ವಿಮಾನ ಬಿದ್ದಿರುವಂತ ಸ್ಥಳವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಅದು ಈ ಜಮೀನಿನ ಮಧ್ಯಭಾಗದಲ್ಲಿ ಈ ಲಘು ವಿಮಾನ ಪತನ ಆಗಿರುವುದು ವಿಜಯಪುರದ ಬಬಲೇಶ್ವರ ಅಲ್ಲಿ ನಡೆದಿರುವಂತ ಘಟನೆ ಇದು. ಇಬ್ಬರು ಪ್ರಯಾಣಿಸುವಂತ ಲಘು ವಿಮಾನ ಇದು. ನೋಡಿ, ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನವಾಗಿದೆ. ಪ್ರೈವೇಟ್ ಜೆಟ್ ಪತನವಾಗಿರೋದು ವಿಜಯಪುರದ ಸಮೀಪ ಈ ಒಂದು ಪ್ರೈವೇಟ್ ಜೆಟ್ ಪತನವಾಗಿದೆ. ಈ ಪ್ರೈವೇಟ್ ಜೆಟ್ ಪತನವಾಗಿ ಅದರಲ್ಲಿದ್ದವರಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಪ್ರೈವೇಟ್ ಜೆಟ್ ಪತನ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇನ್ನೂ ಸಿಕ್ಕಿಲ್ಲ. ವಿಜಯಪುರದಲ್ಲಿ ಈ ಖಾಸಗಿ ವಿಮಾನ ಪತನವಾಗಿದೆ. ರೆಡ್ ಬರ್ಡ್ ಸಂಸ್ಥೆಯ ಜೆಟ್ ಪತನವಾಗಿರೋದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಇಬ್ಬರು ಪ್ರಯಾಣ ಮಾಡುವಂತ ಲಘು ವಿಮಾನ, ಇಬ್ಬರು ಪ್ರಯಾಣಿಕರಿಗೆ ಗಾಯವಾಗಿದೆ. ಅವರನ್ನ ಈ ಕೂಡಲೇ ಆಂಬ್ಯುಲೆನ್ಸ್ನಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಬ್ಬರು ಇದರಲ್ಲಿ ಪ್ರಯಾಣ ಮಾಡುವಂತ ಲಘು ವಿಮಾನ ಇದು. ಘಟನಾ ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ವಿಜಯಪುರದಲ್ಲಿ ಈ ಖಾಸಗಿ ವಿಮಾನ ಪತನವಾಗಿರುವುದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇಬ್ಬರು ಪ್ರಯಾಣಿಸುವಂತ ಲಘು ವಿಮಾನ, ಈಗ ಇದರಲ್ಲಿದ್ದಂತವರಿಗೆ ಗಾಯವಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ವಿಜಯಪುರದ ಬಬಲೇಶ್ವರದಲ್ಲಿ ಅಲ್ಲಿ ನಡೆದಿರುವಂತ ಘಟನೆ. ಹೊಲದ ಮಧ್ಯಭಾಗದಲ್ಲಿ ಈ ಲಘು ವಿಮಾನ ಪತನವಾಗಿರುವುದು ತಾಂತ್ರಿಕ ದೋಷದಿಂದ ಈ ವಿಮಾನ ಪತನವಾಗಿದೆ. ಇದರಲ್ಲಿ ಇಬ್ಬರು ಪ್ರಯಾಣ ಮಾಡುವಂತ ಲಘು ವಿಮಾನ ಇದು. ಅದರಲ್ಲಿದ್ದಂತ ಇಬ್ಬರಿಗೂ ಕೂಡ ಗಾಯವಾಗಿದೆ. ಅವರನ್ನ ಈಗ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. BLD ಹಾಸ್ಪಿಟಲ್ಗೆ ತಗೊಂಡ್ಬರ್ತಾ ಇದ್ದಾರೆ ಸರ್. BLD ತಗೊಂಡು ಹೋಗ್ತಿದ್ದಾರೆ ಸರ್ BLD ಹಾಸ್ಪಿಟಲ್ಗೆ. ಮಾನ್ಯ ಸಚಿವ MB ಪಾಟೀಲ್ರಿಗೆ ನಾವು ತಿಳಿಸ್ತಿದ್ದೀವಿ ಸರ್. ಅವರು ಆಗತ್ BLDಗೆ ಕರ್ಲಿಕ್ಕೆ ಹೇಳಿದ್ರು ಸರ್. ಅವರೆಲ್ಲ ಹೇಳಿ ಸಿದ್ಧತೆ ಮಾಡಿದ್ದಾರೆ ಸರ್ ಅಲ್ಲಿ BLD ಹಾಸ್ಪಿಟಲ್ ಚಿಕಿತ್ಸೆಗೆ. ಓಕೆ, ಥ್ಯಾಂಕ್ ಯು ಕಾಶಿನಾಥ್ ಅವರೇ. ರಿಪಬ್ಲಿಕ್ ಜೊತೆ ಮಾತನಾಡಿದ್ವಿ. ನೋಡಿ, ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ನಾವು ಅಲ್ಲೇ ಇದ್ವಿ, ಈ ಲಘು ವಿಮಾನ ಪತನ ಆಯ್ತು, ಅದರಲ್ಲಿ ಇಬ್ಬರು ಪೈಲಟ್ ಅವರು ಕೂಡ ಇದ್ರು, ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅಂತ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು. ಆ ವಿಮಾನ ಬಿದ್ದಿರುವಂತಹ ಸ್ಥಳವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಅದು ಈ ಜಮೀನಿನ ಮಧ್ಯಭಾಗದಲ್ಲಿ ಈ ಲಘು ವಿಮಾನ ಪತನ ಆಗಿರುವುದು ವಿಜಯಪುರದ ಬಬಲೇಶ್ವರ ಅಲ್ಲಿ ನಡೆದಿರುವಂತ ಘಟನೆ ಇದು. ಇಬ್ಬರು ಪ್ರಯಾಣಿಸುವಂತ ಲಘು ವಿಮಾನ ಇದು.
ನೋಡಿ, ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನವಾಗಿದೆ. ಪ್ರೈವೇಟ್ ಜೆಟ್ ಪತನವಾಗಿರೋದು ವಿಜಯಪುರದ ಸಮೀಪ. ಈ ಒಂದು ಪ್ರೈವೇಟ್ ಜೆಟ್ ಪತನವಾಗಿದೆ. ಈ ಪ್ರೈವೇಟ್ ಜೆಟ್ ಪತನವಾಗಿ ಅದರಲ್ಲಿದ್ದವರಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಪ್ರೈವೇಟ್ ಜೆಟ್ ಪತನ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇನ್ನೂ ಸಿಕ್ಕಿಲ್ಲ. ವಿಜಯಪುರದಲ್ಲಿ ಈ ಖಾಸಗಿ ವಿಮಾನ ಪತನವಾಗಿದೆ. ರೆಡ್ ಬರ್ಡ್ ಸಂಸ್ಥೆಯ ಜೆಟ್ ಪತನವಾಗಿರೋದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಇಬ್ಬರು ಪ್ರಯಾಣ ಮಾಡುವಂತ ಲಘು ವಿಮಾನ, ಇಬ್ಬರು ಪ್ರಯಾಣಿಕರಿಗೆ ಗಾಯವಾಗಿದೆ. ಅವರನ್ನ ಈ ಕೂಡಲೇ ಆಂಬ್ಯುಲೆನ್ಸ್ನಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಬ್ಬರು ಇದರಲ್ಲಿ ಪ್ರಯಾಣ ಮಾಡುವಂತ ಲಘು ವಿಮಾನ ಇದು. ಘಟನಾ ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ವಿಜಯಪುರದಲ್ಲಿ ಈ ಖಾಸಗಿ ವಿಮಾನ ಪತನವಾಗಿರುವುದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇಬ್ಬರು ಪ್ರಯಾಣಿಸುವಂತ ಲಘು ವಿಮಾನ, ಈಗ ಇದರಲ್ಲಿದ್ದಂತವರಿಗೆ ಗಾಯವಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ವಿಜಯಪುರದ ಬಬಲೇಶ್ವರದಲ್ಲಿ ಅಲ್ಲಿ ನಡೆದಿರುವಂತ ಘಟನೆ. ಹೊಲದ ಮಧ್ಯಭಾಗದಲ್ಲಿ ಈ ಲಘು ವಿಮಾನ ಪತನವಾಗಿರುವುದು ತಾಂತ್ರಿಕ ದೋಷದಿಂದ ಈ ವಿಮಾನ ಪತನವಾಗಿದೆ. ಇದರಲ್ಲಿ ಇಬ್ಬರು ಪ್ರಯಾಣ ಮಾಡುವಂತ ಲಘು ವಿಮಾನ ಇದು. ಅದರಲ್ಲಿದ್ದಂತ ಇಬ್ಬರಿಗೂ ಕೂಡ ಗಾಯವಾಗಿದೆ. ಅವರನ್ನ ಈಗ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ನೀಡಲಾಗ್ತಾ ಇದೆ. BLD ಹಾಸ್ಪಿಟ್ಲಿಗೆ ತಗೊಂಡ್ಬರ್ತಾ ಇದ್ದಾರೆ ಸರ್. BLD ತಗೊಂಡು ಹೋಗ್ತಿದ್ದಾರೆ ಸರ್ BLD ಹಾಸ್ಪಿಟ್ಲಿಗೆ. ಮಾನ್ಯ ಸಚಿವ MB ಪಾಟೀಲ್ರಿಗೆ ನಾವು ತಿಳಿಸ್ತಿದ್ದೀವಿ ಸರ್. ಅವರು ಆಗತ್ BLD ಕರ್ಲಿಕ್ಕೆ ಹೇಳಿದ್ರು ಸರ್. ಅವರೆಲ್ಲ ಹೇಳಿ ಸಿದ್ಧತೆ ಮಾಡಿದ್ದಾರೆ ಸರ್ ಅಲ್ಲಿ BLD ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಗೆ. ಓಕೆ, ಥ್ಯಾಂಕ್ ಯು ಕಾಶಿನಾಥ್ ಅವರೇ. ರಿಪಬ್ಲಿಕ್ ಜೊತೆ ಮಾತನಾಡಿದ್ದೆ. ನೋಡಿ, ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ನಾವು ಅಲ್ಲೇ ಇದ್ವಿ, ಈ ಲಘು ವಿಮಾನ ಪತನ ಆಯ್ತು, ಅದರಲ್ಲಿ ಇಬ್ಬರು ಪೈಲಟ್ ಅವರು ಕೂಡ ಇದ್ರು, ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅಂತ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು. ಆ ವಿಮಾನ ಬಿದ್ದಿರುವಂತ ಸ್ಥಳವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಅದು ಈ ಜಮೀನಿನ ಮಧ್ಯಭಾಗದಲ್ಲಿ ಈ ಲಘು ವಿಮಾನ ಪತನ ಆಗಿರೋದು ವಿಜಯಪುರದ ಬಬಲೇಶ್ವರ ಅಲ್ಲಿ ನಡೆದಿರುವಂತ ಘಟನೆ ಇದು. ಇಬ್ಬರು ಪ್ರಯಾಣಿಸುವಂತ ಲಘು ವಿಮಾನ ಇದು. ನೋಡಿ, ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನವಾಗಿದೆ. ಪ್ರೈವೇಟ್ ಜೆಟ್ ಪತನವಾಗಿರೋದು ವಿಜಯಪುರದ ಸಮೀಪ. ಈ ಒಂದು ಪ್ರೈವೇಟ್ ಜೆಟ್ ಪತನವಾಗಿದೆ. ಈ ಪ್ರೈವೇಟ್ ಜೆಟ್ ಪತನವಾಗಿ ಅದರಲ್ಲಿದ್ದವರಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಪ್ರೈವೇಟ್ ಜೆಟ್ ಪತನ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇನ್ನೂ ಸಿಕ್ಕಿಲ್ಲ. ವಿಜಯಪುರದಲ್ಲಿ ಈ ಖಾಸಗಿ ವಿಮಾನ ಪತನವಾಗಿದೆ. ರೆಡ್ ಬರ್ಡ್ ಸಂಸ್ಥೆಯ ಜೆಟ್ ಪತನವಾಗಿರೋದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಇಬ್ಬರು ಪ್ರಯಾಣ ಮಾಡುವಂತ ಲಘು ವಿಮಾನ, ಇಬ್ಬರು ಪ್ರಯಾಣಿಕರಿಗೆ ಗಾಯವಾಗಿದೆ. ಅವರನ್ನ ಈ ಕೂಡಲೇ ಆಂಬ್ಯುಲೆನ್ಸ್ನಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಬ್ಬರು ಇದರಲ್ಲಿ ಪ್ರಯಾಣ ಮಾಡುವಂತ ಲಘು ವಿಮಾನ ಇದು. ಘಟನಾ ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ವಿಜಯಪುರದಲ್ಲಿ ಈ ಖಾಸಗಿ ವಿಮಾನ ಪತನವಾಗಿರುವುದು ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇಬ್ಬರು ಪ್ರಯಾಣಿಸುವಂತ ಲಘು ವಿಮಾನ, ಈಗ ಇದರಲ್ಲಿದ್ದಂತವರಿಗೆ ಗಾಯವಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ವಿಜಯಪುರದ ಬಬಲೇಶ್ವರದಲ್ಲಿ ಅಲ್ಲಿ ನಡೆದಿರುವಂತ ಘಟನೆ. ಹೊಲದ ಮಧ್ಯಭಾಗದಲ್ಲಿ ಈ ಲಘು ವಿಮಾನ ಪತನವಾಗಿರುವುದು ತಾಂತ್ರಿಕ ದೋಷದಿಂದ ಈ ವಿಮಾನ ಪತನವಾಗಿದೆ. ಇದರಲ್ಲಿ ಇಬ್ಬರು ಪ್ರಯಾಣ ಮಾಡುವಂತ ಲಘು ವಿಮಾನ ಇದು. ಅದರಲ್ಲಿದ್ದಂತ ಇಬ್ಬರಿಗೂ ಕೂಡ ಗಾಯವಾಗಿದೆ. ಅವರನ್ನ ಈಗ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ನೀಡಲಾಗ್ತಾ ಇದೆ. BLD ಹಾಸ್ಪಿಟ್ಲಿಗೆ ತಗೊಂಡ್ಬರ್ತಾ ಇದ್ದಾರೆ ಸರ್. BLD ತಗೊಂಡು ಹೋಗ್ತಿದ್ದಾರೆ ಸರ್ BLD ಹಾಸ್ಪಿಟ್ಲಿಗೆ. ಮಾನ್ಯ ಸಚಿವ MB ಪಾಟೀಲ್ರಿಗೆ ನಾವು ತಿಳಿಸ್ತಿದ್ದೀವಿ ಸರ್. ಅವರು ಆಗತ್ BLD ಕರ್ಲಿಕ್ಕೆ ಹೇಳಿದ್ರು ಸರ್. ಅವರೆಲ್ಲ ಹೇಳಿ ಸಿದ್ಧತೆ ಮಾಡಿದ್ದಾರೆ ಸರ್ ಅಲ್ಲಿ BLD ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಗೆ. ಓಕೆ, ಥ್ಯಾಂಕ್ ಯು ಕಾಶಿನಾಥ್ ಅವರೇ. ರಿಪಬ್ಲಿಕ್ ಜೊತೆ ಮಾತನಾಡಿದ್ದೆ. ನೋಡಿ, ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ನಾವು ಅಲ್ಲೇ ಇದ್ವಿ, ಈ ಲಘು ವಿಮಾನ ಪತನ ಆಯ್ತು, ಅದರಲ್ಲಿ ಇಬ್ಬರು ಪೈಲಟ್ ಅವರು ಕೂಡ ಇದ್ರು, ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅಂತ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು. ಆ ವಿಮಾನ ಬಿದ್ದಿರುವಂತ ಸ್ಥಳವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಅದು ಈ ಜಮೀನಿನ ಮಧ್ಯಭಾಗದಲ್ಲಿ ಈ ಲಘು ವಿಮಾನ ಪತನ ಆಗಿರೋದು ವಿಜಯಪುರದ ಬಬಲೇಶ್ವರ ಅಲ್ಲಿ ನಡೆದಿರುವಂತ ಘಟನೆ ಇದು. ಇಬ್ಬರು ಪ್ರಯಾಣಿಸುವಂತ ಲಘು ವಿಮಾನ ಇದು.